ನಮ್ಮಕ್ಕೂ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರು ಕೊಡಲ್ಲ. ಅವ್ರಂಗೆ ಲುಚ್ಚ ನನ್ನ ಮಕ್ಕಳವರು ಎಲ್ಲೆಲ್ಲಿಂದನೂ ಕರ್ಸಿದ್ದಾರೆ. ಅಬ್ಬನಕುಪ್ಪೆ, ರಾಮನಹಳ್ಳಿ, ಗೋಪಳ್ಳಿಯಿಂದನೂ ಕರ್ಸಿದ್ದಾರೆ. 500,000 ದುಡ್ಡು ಕೊಡ್ತಾವ್ರೆ. ಎಲ್ಲ ಗೊತ್ತಿದೆ ನಮಗೆ. ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಎದುರೋದು ಇಲ್ಲ, ಬೋಗೋದು ಇಲ್ಲ. ನಮ್ಮ ಜಮೀನು ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಅವರು ದೌರ್ಜನ್ಯ ನನ್ನಿಂದ ಮಾಡ್ತಾವ್ರೆ. ಅವತ್ತಿಂದ ಎಲ್ಲಿಗೆ ಹೋಗಿರು? ನಾವು 477 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅವತ್ತಿಂದ ಇಲ್ದಿರೋದು ನನ್ನಿಂದ ಯಾಕೆ ಮಾಡಿಸ್ತಾವ್ರೆ? ಬಾಲಕೃಷ್ಣ ಅವರು, DK ಅವರು ಯಾಕೆ ಮಾಡಿಸ್ತಾವ್ರೆ? ಇಪಾಟಿ ದೌರ್ಜನ್ಯ ಯಾಕೆ ಮಾಡ್ತಾವ್ರೆ ರೈತರ ಮೇಲೆ? ಗುಂಡೆಗಿರಿ ಸರ್ಕಾರ ಇದು. ಗುಂಡೆಗಿರಿ ಮಾಡ್ತಾವ್ರೆ ಅವರು. ರೌಡಿಗಳನ್ನ ಕರೆಸಿ ರೈತರ ಮೇಲೆ ಗಲಾಟೆ ಮಾಡಬೇಕು ಅಂದ್ಬಿಟ್ಟೆ ಮಾಡಿಸ್ತಾ ಇದ್ದಾರೆ ಅವರು. ನಾವು ಯಾವುದೇ ಕಾರಣಕ್ಕೂ ಎದುರೋದು ಇಲ್ಲ, ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ನಾವು ಎಲ್ಲಕ್ಕೂ ರೆಡಿ ಇದ್ದೀವಿ. ನಾವು ಶಾಂತಿಯಾಗೇ ಮಾಡ್ತಾ ಇದ್ದೀವಿ. ಕೇಳ್ಕೊಬನ್ನಿ, 477 ದಿನದೂ ಶಾಂತಿಯಾಗಿದ್ದೀವಿ. ನೆನ್ನಿಂದ ಹಿಂಗೆ ಬರ್ತಾವ್ರೆ ಇವರು. ನೆನ್ನಿಂದ ಯಾಕೆ ಈ ಕಷ್ಟ ಕೊಡ್ತಾವ್ರೆ? ರೈತರುಗಳನ್ನ ಒಕ್ಕಲೆ ಬೀಸೋ ಕೆಲಸ ಮಾಡ್ತಾವ್ರೆ. 500 ಕೊಡ್ತೀವಿ ಬರ್ರಿ, 1000 ಕೊಡ್ತೀವಿ ಬರ್ರಿ ಅಂತ ಕರ್ಕೊಂಡ್ಬಂದು ಇದು ಮಾಡ್ತಾ ಇದ್ದಾರೆ. ಹಕ್ಕುಪತ್ರ ಇಸ್ಕೊಬಿಟ್ಟಿದ್ದಾರೆ. 1-2 ಊರಲ್ಲಿ ಪತ್ರ ಕೊಡ್ತೀವಿ ಬರ್ರಿ ಅಂತಲೂ ಕರೀತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಹೋಯ್ತಾ ಇಲ್ಲ. ಯಾರ್ಯಾರನ್ನೋ ಬಲವಂತವಾಗಿ ಕರ್ಕೊಂಡ್ಬಂದು ಕುಂಡಿಸ್ಕೊಂಡವ್ರೆ. ಅಲ್ಲ, ಅವ್ರ ಜಮೀನು ಕೊಟ್ಕೊಳ್ಳಿ ಸ್ವಾಮಿ. ನಮ್ದು ಅಬದಿ ಇದಿಲ್ಲ. ಬೇರೆ ಊರವ್ರು ಯಾಕೆ ಬರ್ತಾವ್ರೆ? ಗುಂಡೆಗಿರಿ ಸರ್ಕಾರದವ್ರು ಇವ್ರನ್ನೆಲ್ಲ ರೌಡಿಯವ್ರನ್ನೆಲ್ಲ ಯಾಕೆ ಕಳಿಸ್ತಾವ್ರೆ? ಅವರು ಬಾಲಕೃಷ್ಣನು DK ಯಾಕೆ ಕಳಿಸ್ತಾವ್ರೆ? ನನ್ನಿಂದ ಯಾಕೆ ಕಳಿಸ್ತಾವ್ರೆ? ನಾವು ಯಾವತ್ತೇನೋ ಗಲಾಟೆ ಮಾಡಿದ್ವಾ? ಶಾಂತಿಯಾಗಿ ಮಾಡ್ತಾ ಇದ್ದೆ ತಾನೆ. ನನ್ನಿಂದ ಯಾಕೆ ಮಾಡ್ತಾವ್ರೆ? ಕುಮಾರಸ್ವಾಮಿ ತಡೆಗಟ್ಟಬೇಕು ಅಂದ್ಬಿಟ್ಟು ಮಾಡ್ತಾವ್ರೆ. ಯಾವುದೇ ಕಾರಣಕ್ಕೂ ಯಾರಿಗೂ ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ನಾವು ಎಲ್ಲಕ್ಕೂ ರೆಡಿ ಇದ್ದೀವಿ. ಪ್ರಾಣ ಕೊಡೋಕ್ಕೂ ರೆಡಿ. ಎಮ್ಮೆಲಿ ಗಂಡುಸ್ಥಾನ ಆಗಿದ್ರೆ ಬರೋರು. ಗಂಡುಸ್ಥಾನನೇ ಇಲ್ವಲ್ಲ ಅವನಿಗೆ. ಗಂಡುಸ್ಥಾನ ಕಳ್ಕೊಬಿಟ್ಟವನೆ. ಗಂಡುಸ್ಥಾನನೇ ಇದ್ದಿರ್ ಬೈರಮಂಗಲ ಸರ್ಕಲ್ ಬರ್ಬೇಕಾಯ್ತು. ಅವನು ಗಂಡುಸ್ಥಾನ ತೋರಿಸ್ಬೇಕಾಯ್ತು. ಅರ್ಥ ಆಯ್ತಾ? ಈ ಕುಮಾರಸ್ವಾಮಿ ಬರ್ತಾ ಇರೋದೇ ತೀಕ ಉರಿ ಅವನಿಗೆ. ಈ ಜನ ಗಲಾಟೆ ಮಾಡಬೇಕು, ಕುಮಾರಸ್ವಾಮಿನ ಅಡ್ಗಟ್ಟಬೇಕು ಅಂತ ಮಾಡ್ತಾ ಇರೋದು ಅವರು. ನಮಗೆ ರೈತರು ಸಂಘ ಸಪೋರ್ಟ್ ಮಾಡ್ತಾ ಇರುತ್ತಾನೆ. ನೆನ್ನೆ ಅಡ್ಡ ಹಾಕೊಳ್ಳುವಂಥ ಅವಶ್ಯಕತೆ ಏನಿತ್ತು? ನಾವು ಕೇಳ್ತಾ ಇರೋದು. ನಮ್ಗೆ ಸಪೋರ್ಟ್ ಬಂದಿದ್ರು, ಅವ್ರನ್ನ ಯಾಕೆ ಅಡ್ಡ ಹಾಕಬೇಕಾಯ್ತು? ಅವ್ರನ್ನ ಯಾರ್ಯಾರನ್ನ ಕರೆಸಿ. ನಮಗೂ ಅದೇ ಎಲ್ಲೆಲ್ಲಿಂದನೂ ಬರ್ತಾರೆ. ನಾವು ಯಾರಿಗೂ ದುಡ್ಡು ಕೊಡ್ಸಿ ಕಳಿಸ್ತಾ ಇಲ್ಲ. ಅಭಿಮಾನಿಗಳು ಬರ್ತಾರೆ, ರೈತರು ಅಭಿಮಾನಿಗಳು. ಅವ್ರ ಗುಂಡಾಗಿರಿ ಸರ್ಕಾರ ಮಾಡ್ತಾ ಇಲ್ಲ. DKನೇ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಬರಬೇಕು. ಅವ್ರು ತಾಕತ್ತಿದ್ರೆ ಬೈರಮಂಗಲ ಸರ್ಕಲ್ ಬಂದು ನಿಂತ್ಕೊಂಡು ಮಾತಾಡಬೇಕು. ಅದು ಗಂಡಸ್ಥಾನ. ಎಲ್ಲೋ ಕೂತ್ಕೊಂಡು ಹೇಳೋದಲ್ಲ. ಇಲ್ಲಿಗೆ ಬರಬೇಕು, ಬೈರಮಂಗಲ ಸರ್ಕಲ್ಗೆ ಬರಬೇಕು. ಬನ್ನಿ, ಇವತ್ತಾಯ್ತು ನೋಡೋಣ. ನಾವೇ ನೋಡೋಬಿಡೋಣ ಬನ್ನಿ. ಆಯ್ತು, 80% ನಾವಿದ್ದೀವೋ ಅವ್ರಿದ್ದೀವೋ ತೋರಿಸ್ತೀವಿ. ಬನ್ನಿ, ಇವತ್ತಾಯ್ತು. ಅಲ್ಲ ಸ್ವಾಮಿ, DK 1000 ಎಕರೆ ಮಾಡ್ಕೊಂಡಿರೋರೆ ಸುಮ್ಮನೆ. 1000 ಎಕರೆ ಇಲ್ವಾ DKದು? ಅದಕ್ಕೆ ಸುಮ್ಮನೆ. ಇವ್ರು ಕುಮಾರಸ್ವಾಮಿ 36 ಎಕರೆ ಅದೇನ್ಬಿಟ್ಟು ಅವ್ರಿಗಿದು ಮಾಡ್ತೀರಾ? ಬನ್ನಿ, ಯಾಕೆ ಬೇಕು? ರೈತರ ಹತ್ರ ಮಾತಾಡಿ. ನೀವು ಎಲ್ಲೋ ಕುತ್ಕೊಂಡು ಮಾತಾಡೋದಲ್ಲ. AC ರೂಮಲ್ಲಿ ಬೈರಮಂಗಲ ಸರ್ಕಲ್ಗೆ ಬರಬೇಕು, ಇಳಿಬೇಕು. ಬೈರಮಂಗಲ ಸರ್ಕಲ್ಗೆ ನಾವೇ ಆಗ್ಬೋದು, ನೀವೇ ಆಗ್ಬೋದು. ಜಿದ್ದೆ ಹಾಗೆ ಬಿಡ್ಲಿ. 80% ನಾವಿದ್ದೀವೋ ಅವ್ರಿದ್ದೀವೋ ತೋರಿಸ್ತೀವಿ ಇವತ್ತು. ಹೋಗಿ ಅಲ್ಲೋಗ್ಲಿ. ನಮ್ದು ಎಂತೆ ಅಡಿಕೆ ಮರ, ಎಂತೆ ತಗನ್ ಮರ, ಎಂತೆಂತೆ ರೇಷ್ಮೆ. ನಂದು 3 ಬೇಸ್ ರೇಷ್ಮೆ ಐತೆ. ಅರ್ಥ ಆಯ್ತಾ? ನಾನು 3 ಬೇಸ್ ರೇಷ್ಮೆನೆ ಮಾಡ್ತಾ ಇರೋದು. ಆಡೈತೆ, ಕುರಿ ಐತೆ, ಎಲ್ಲ ಮಾಡ್ತಾ ಇದೀವಿ ನಾವು. ನಮ್ನ ಯಾಕೆ ಒಕ್ಲೆ ಬೀಸ್ತಾ ಇರೋದು ಅವರು? ನಾವು ಶಾಂತಿಯಿಂದನೇ ಇದ್ದೀವಿ. ಗಲಾಟೆ ಮಾಡ್ಕೋಬಾರ್ದು ಅಂತ. ಗಲಾಟೆ ಮಾಡ್ಕೋಬೇಕು ಅಂದ್ರೆ ನಾವು ಎಲ್ಲಕ್ಕೂ ರೆಡಿ ಇದ್ದೀವಿ. ಅರ್ಥ ಆಯ್ತಾ? ನಾವು ಎಲ್ಲಕ್ಕೂ ರೆಡಿಯಾಗಿ ನಿಂತಿರೋದು. ನಮ್ಮ ಜಮೀನು ಅಲ್ಲ ಸ್ವಾಮಿ. ನಮ್ಮ ತಾತ ನಮ್ಮ ಅಪ್ಪ ಸಂಪಾದನೆ ಮಾಡಿರೋದಕ್ಕೆ ಈ ಕಷ್ಟ ಕೊಡ್ತಾವ್ರೆ ಅಂದರೆ ಅವ್ರ ಅಪ್ಪೀರ್ ಕೊಟ್ಟವ್ರ? DK ಅವರಪ್ಪ ಕೊಟ್ಟವನ? ಬಾಲಕೃಷ್ಣ ಅವರಪ್ಪ ಕೊಟ್ಟವನ? ನಮ್ಮ ತಾತ ಸಂಪಾದನೆ ಮಾಡಿರೋ ಜಮೀನು ಸ್ವಾಮಿ. ಅವ್ರ ಅಪ್ಪಂದಲ್ಲ ಜಮೀನು. ನಾವು ಯಾವುದೇ ಕಾರಣಕ್ಕೂ ಬಿಡೋದು ಇಲ್ಲ, ಜಗ್ಗೋದು ಇಲ್ಲ, ಬಿಡೋದು ಇಲ್ಲ. ಅವ್ರು ಏನೇ ಬರಲಿ ಬೇಕಾದ್ರೆ ಬೈರಮಂಗಲ ಸರ್ಕಲ್ ನಾವೇ ಖುದ್ದಾಗಿ ಮಾತಾಡ್ತೀವಿ. ದಿನೇಶ್ ಅಂದ್ಬಿಟ್ಟು.